ನಾನು ಕಡ್ಲೆಕಾಯಿ ಪರಿಷೆಗೆ ಬಂದಿದ್ದೀನಿ. ನನ್ನ ಜೊತೆ ಬ್ಯೂಟಿಫುಲ್ ಹುಡುಗಿ ನಮ್ಮ ಸುಂದ್ರಿ ಇವತ್ತು ಸುಂದರಾಗಿ ಬಂದಿದ್ದಾನೆ. ರಾಘು ಬಟ್ ತುಂಬಾ ಸರಿ ಕೇಳಿದೆ. ಇವಾಗ ನಾನು ರಾಘು ಈ ಬನ್ನಿ ಇರೋ ತಡಿಯೋ. ಹೆಂಗೆ ಚಿಯರ್ಸ್ ಕಣೋ, ಚಿಯರ್ಸ್ ಹೇಳ್ಬೇಕು. ಚಿಯರ್ಸ್. ಆತರ ಎಲ್ಲ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಎಲ್ಲ ನೋಡ್ತಾ ಇದ್ವಿ. ಯಾರು ಹೇಳ್ತಾ ಇದ್ದೀರಿ ನೀವು? ನಮಗೆ ಪಾಠ ಹೇಳ್ಕೊಡ್ತೀರಾ? ಬಟ್ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಒಳ್ಳೆ ಜಸ್ಟ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡ್ಲೆಕಾಯಿ ಪರಿಷೆಗೆ ಬಂದಿದ್ದೀನಿ. ನನ್ನ ಜೊತೆ ಮೋಸ್ಟ್ ಟ್ಯಾಲೆಂಟೆಡ್ ಬ್ಯೂಟಿಫುಲ್ ಹುಡುಗಿ. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅನ್ಕೊಂಡೆ. ನಮ್ಮ ಸುಂದ್ರಿ ಇವತ್ತು ಸುಂದರಾಗಿ ಬಂದಿದ್ದಾನೆ. ರಾಘು ನನ್ನ ಜೊತೆ ಇವತ್ತು ಕಡ್ಲೆಕಾಯಿ ಪರಿಷೆನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾವಿವಾಗ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಮಜಾ ಮಾಡ್ತಾ ಕಡ್ಲೆಕಾಯಿ ಎಷ್ಟು ತರ ಕಡ್ಲೆಕಾಯಿ ಇದೆ ಎಲ್ಲಾ ತರ ಕಡ್ಲೆಕಾಯಿ ತಿನ್ಬೇಕು. ಯಾವ ತರ ಆಟಗಳಿದೆಯೋ ಎಲ್ಲಾ ತರ ಆಟಗಳು ಆಡ್ಬೇಕು. ಅಕ್ಕ ಫಸ್ಟ್ ಇದು ಒಂದ್ ಸ್ವಲ್ಪ ತಿಂದ್ರೋಣ ಅಕ್ಕ. ನಿಮ್ಗೆ ಇದು ನೆನಪಿರುತ್ತಾ? ಬಾಂಬೆ ಮಿಠಾಯಿ ಅಂತ ಸಣ್ಣ ವಯಸ್ಸಲ್ಲಿ ನಾನು ಸ್ಕೂಲ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಏನು ಸ್ಕೂಲ್ ಮುಂದೆ ಎಲ್ಲ ಹಿಂಗ್ ಬರ್ತಾ ಇದ್ರು. ಇಲ್ಲೆಲ್ಲ ಏನೇನೋ ಬ್ಯಾಂಟರ್ ಎಲ್ಲ ಹಾಕ್ತಾ ಇದ್ರು. ಸೊ ಫಸ್ಟ್ ಇದರಿಂದಾನೆ ಸ್ಟಾರ್ಟ್ ಮಾಡೋಣ. ಇದ್ರೊಳಗೆ ಏನ್ ಇದು ಸ್ಪೆಷಲ್ ಆಕ್ಚುಲಿ? ವಾಚು, ಉಂಗ್ರ, ಪೀಕಾಕ್, ಸ್ಪ್ಯಾರೋ, ಡಕ್ಕು, ಸನ್ಫ್ಲವರ್, ಎಲಿಫೆಂಟ್, ಏರೋಪ್ಲೇನ್. ನಂಗೆ ಎಲಿಫೆಂಟ್. ಸರಿ, ನಾನು ಪಿಕಾಕ್ ಹಂಗಾರೆ. ಪೀಕಾಕ್ ಹಾ ಮಾಡೋಣ. ಮಾಡೋಣ. ಹೆಂಗೆ ಫೈನಲಿ ನನ್ ಪಿಕಾಕ್ ರೆಡಿ ಆಯ್ತು. ನನ್ಗಂತೂ ನಿಜವಾಗ್ಲೂ ಚೈಲ್ಡ್ಹುಡ್ ಮೆಮೊರೀಸ್ ಇದು ಬಾಂಬೆ ಮಿಠಾಯಿ. ಸೊ ನಿಮಗೂ ಈ ಮೆಮೊರೀಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನ್ನ ಮಿಠಾಯಿ ಅದು ಲೈಕ್ ಅಂದ್ರೆ ಮತ್ತೆ ನಾವು ಹಳೇ ಕಾಲಕ್ಕೆ ಹೋಗ್ತೀವಿ ಅನ್ನೋ ತರ ಅನಿಸ್ತಾ ಇದೆ. ಅಂಡ್ ನಿರಂಜನ್ ಬಾಂಬೆ ಮಿಠಾಯಿ ಮೂವಿನೂ ಇದೆ. ಹೆಂಗೆ ಅದನ್ನು ನೋಡ್ಬೇಡಿ, ಇವ್ರ ಗ್ಯಾಪ್ ಅಲ್ಲಿ ಅದನ್ನ ಪ್ರಮೋಷನ್ ಮಾಡ್ತಾರೆ. ಇದು ಆಕ್ಚುಲಿ ಇವಾಗ ಇವರು ಆನೆ ಮಾಡ್ತಿದ್ದಾರೆ. ಆನೆ ಅಂದ್ರೆ ನಿಮಗ್ ಗೊತ್ತು, ವಿನಯ್ ಅಲ್ಲ. ವಿನಯ್ ಅಲ್ಲ, ಬಿಗ್ ಬಾಸ್ ಆನೆ ಅಲ್ಲ. ಬಿಗ್ ಬಾಸ್ ಬಟ್ ಆಕ್ಚುಲಿ ಪಾಪ ಏನು ಅಂತಂದ್ರೆ ನನ್ಗೆ ವಿನಯ್ ಅಣ್ಣನು ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ನಾವು ತಮಾಷೆ ಮಾಡ್ತಾ ಇಲ್ಲ, ಜಸ್ಟ್ ಫನ್ಗೆ ಅಷ್ಟೇ. ಇದು ನಮ್ಗೆ ತಿನ್ನೋ ಆನೆ ಮಾಡ್ಕೊಡ್ತಾ ಇದಾರೆ. ಹೆಂಗೆ ನಮ್ಮ ಎಲಿಫೆಂಟ್ ಪಿಕಾಕ್. ಚಿಯರ್ಸ್. ಅಯ್ಯೋ ನಾ ತಿನ್ನಲ್ಲ, ನಂಗೆ ಪಾಪ ಅನಿಸ್ತಾ ಇದೆ. ನಾನು ಹಿಂಗ್ ಬಾಯಿ ಇಟ್ಟು ತೆಗೆದ್ಬಿಟ್ಟೆ. ಆಮೇಲೆ ತಿಂತೀವಿ. ಏನು ವಿಂಟರ್ ಹೆಂಗ ಅನಿಸ್ತದೆ ಹೇಳಿ? ಎಮ್ಮೆಗಳು ಕೂಲೆಲ್ಲ ತಿಂದ್ಬಿಟ್ಟು ಆಮೇಲೆ ಅಂತಾನೆ ಇರ್ತಾರಲ್ಲ ಹಂಗೆ ಅಂತಾನೇ ಇರ್ಬೇಕು. ಅಯ್ಯೋ ಎಷ್ಟು ಕ್ಯೂಟ್ ಆಗಿ ಇಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಎಷ್ಟು ಕ್ಯೂಟ್ ಆಗಿ ಒಂದು ಬೇಬಿ ಇದೆ, ಮಲಗಿದೆ ನೋಡಿ. ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರೆ. ಸೊ ಅದಕ್ಕೆ ಚಿಂತೆ ಎಲ್ಲ ಆರಾಮಾಗಿ ಮಲ್ಕೊಂಡಿದೆ. ಎಷ್ಟು ಚೆನ್ನಾಗಿ ಈಗ ನಾಲ್ಗೆ ಅಂತ ಬಿಟ್ಕೊಂಡು ಎಷ್ಟು ಕ್ಯೂಟ್ ಆಗಿ ಮಲಗಿದಾನೆ. ಸರ್ ನಿಮ್ದೇನ ಅದು ನಾಯಿ? ಏನ್ ಹೆಸರು ಒಂದು? ಜೂಜಿ. ಆನೆ. ಓದಪ್ಪ, ನಿದ್ದೆ ಮಾಡಿಲ್ವಾ ನೀನು? ಅಯ್ಯೋ ಅದು ನಿದ್ದೆನೆ ಮಾಡಿಲ್ವಂತ ಫುಲ್ ಪಿಳಿ ಕಣ್ಣು ಹಾಕೊಂಡು ನೋಡ್ತಾ ಇದೆ. ಪರ್ಸನ್ ಎಂಜಾಯ್ ಮಾಡ್ತಿದೆ ನೋಡಿ ಇಲ್ಲಿ ಕಡ್ಲೆಕಾಯಿ. ನಮ್ಮವನ್ನ ಕರ್ಕೊಂಡ್ ಬಂದಿದ್ರೆ ಅಂತ ಇದ್ ಮಾಡ್ತಿದ್ದ. ಇವನು ಏನ್ ದೇವ್ರ ತರ ಮಲಗಿದಾನೆ ನೋಡಿ ಅಲ್ವಾ. ಟಾಟಾ, ಗುಡ್ ಬೈ, ಗಯಾ. ನಾವು ಫೇಮಸ್ ಈಟ್ ರಾಜ ಅವರು ಇಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ. ಇಲ್ಲಿ ಏನ್ ಫೇಮಸ್ ಹೇಳಿ? ಜ್ಯೂಸ್. ಸೊ ಇವರು ಯಾವುದೇ ಪ್ಲಾಸ್ಟಿಕ್ ಪೇಪರ್ ಏನು ಉಪಯೋಗಿಸಲ್ಲ, ಹಣ್ಣಲ್ಲೇನೆ
ಅದು ಒಳಗೆ ಪಲ್ಪ್ ಎಲ್ಲ ತೆಗೆದು ಅದನ್ನೇ ಜ್ಯೂಸ್ ಮಾಡಿ ಹಣ್ಣು ಏನಿರುತ್ತೆ ಅದೇ ಒಂದು ಗ್ಲಾಸ್ ತರ ಮಾಡ್ತಾರೆ. ಸೊ ಇವಾಗ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ, ಬಟ್ ತುಂಬಾ ಸರಿ ಕೇಳಿದ್ದೆ. ಇವಾಗ ನಾನು ರಾಘು ಬನ್ನಿ ತಡಿಯ ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಕರಡಕಳಿನ ಹೆಂಗೆ? ಚಿಯರ್ಸ್ ಕಣೋ, ಚಿಯರ್ಸ್ ಹೇಳ್ಬೇಕು, ಚಿಯರ್ಸ್. ಆತರ ಎಲ್ಲ ನಮ್ಮಲ್ಲಿ ಇಲ್ಲ. ಸೊ ನಾನು ಫಸ್ಟ್ ಟೈಮು ಈಟ್ ರಾಜ ಅವರ ಗ್ವಾವಾ ಜ್ಯೂಸ್ ನ ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿದ್ದೆ, ಬಟ್ ಈಗ ಸೂಪರ್ ಸಕ್ಕತ್ತಾಗಿದೆ. ಈ ಜ್ಯೂಸ್ ಕುಡ್ದು ಹಂಗೆ ಈ ಖಾರ ಹಿಂಗೆ ತುಟಿಗೆಲ್ಲ ಹಿಂಗ್ ತಾಕತ್ತಲ್ವಾ. ನಿಮ್ಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ. ಆಮೇಲೆ ತುಂಬಾ ಚೆನ್ನಾಗಿದೆ. ಯಾವ್ದೇ ಪೇಪರ್ ಪ್ಲಾಸ್ಟಿಕ್ ಲೋಟ ಏನು ಇಲ್ಲ, ಹಣ್ಣೊಳಗಡೆನೆ ಹಣ್ಣಿನ ಜ್ಯೂಸ್ ಕುಡಿತಾ ಇರೋದು ಒಂಥರ ಹೊಸ ತರ ಅನುಭವ. ಹೌದು, ನೋ ಪ್ಲಾಸ್ಟಿಕ್, ನೋ ಪೇಪರ್, ನಥಿಂಗ್, ಫುಲ್ ಆರ್ಗ್ಯಾನಿಕ್ ಆಗಿ ನಾವು ಕುಡಿತಾ ಇರೋದು. ಅಂಡ್ ಇದು ಒಂದೇ ಸರಿ ಅಲ್ಲ, ಇದು ಕುಡಿತಾ ಇರ್ತೀವಲ್ವಾ, ಖಾಲಿ ಆಗೋಗ್ಬಿಟ್ರೆ ರೀಫಿಲ್ ಮಾಡ್ತಾರೆ. 3 times ರೀಫಿಲ್ ಇದೆ. ನನಗೆ ಆಸೆ ಆಲ್ರೆಡಿ ಕಚ್ಕೊಂಡ್ಬಿಟ್ಟಿದ್ದೀನಿ ಇವಾಗ, ಅಯ್ಯೋ ಅನಿಸ್ತಾ ಇದೆ. ಪರವಾಗಿಲ್ಲ, ಹಿಂಗ್ ಇಟ್ಕೊಂಡು ಹಿಂಗ್ ಹಿಡ್ಕೊಂಡು ಕುಡಿತೀನಿ. ನಾವು ಈಗ ಆಟ ಆಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಶಕ್ತಿ ತಗೊಂಡು ಹೋಗೋಣ ಅನ್ಕೊಂಡಿದ್ದು ಈಗ ಬಜ್ಜಿ ಎಲ್ಲ ಆರ್ಡರ್ ಮಾಡಿದೀವಿ. ನನ್ನ ಫೇವ್ರೆಟ್ ಪಟ್ಬಜ್ಜಿ ಇದು. ನನಗೂ ತುಂಬಾ ತಿಂತಾ ಇದೆ. ಅದೇ ಜಾತ್ರೆಗಂತ ಬಂದ್ಮೇಲೆ ಬಜ್ಜಿ ತಿಂದಿಲ್ಲ ಅಂತಂದ್ರೆ ಜಾತ್ರೆ ಇನ್ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಾವು ಬಜ್ಜಿ ತಿನ್ಕೊಂಡು ಹೋಗ್ತಾ ಇದೀವಿ. ಇನ್ನೂ ಹಪ್ಪಳ ಎಲ್ಲ ಇದೆ, ಓದ್ಕೊಂಡು ಹಬ್ಬ ತಿಂತೀವಿ. ತಿಂದಾಯ್ತು, ಇವಾಗ ಹೋಗಿ ಆಟ ಆಡಿದ್ರೆ ನಮ್ ಕೆಲಸ. ಮೇಬಿ ಕಡಲೆ ಪರೀಕ್ಷೆಗೆ ಬಂದಿರೋದ್ರೆ ಆಟ ಆಡಕ್ಕೆ ಎಲ್ಲರೂ ಎನರ್ಜಿಲಿ ಇದಾರೆ ನೋಡಿ. ಇವಾಗ ಎಲ್ಲದು ಯಾವ ಆಟಗಳಿದೆ ಎಲ್ಲ ಆಟಗಳು ಟ್ರೈ ಮಾಡ್ಬೇಕು. ಏನ್ ಬಾಯಿ ಬರುತ್ತೋ ಗೊತ್ತಿಲ್ಲ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಬಜ್ಜಿ ಬೋಟೆಲ್ಲ ಕೆಳಗಿರೋ ದೇವ್ರೇ ಗಟ್ಟಿ. ಅಕ್ಕ ಫುಲ್ಲು ಫೋಟೋ ತಕ್ಕೊಂಡ್ರೇನಂತೆ, ವಿಡಿಯೋ ತಕ್ಕೊಂಡ್ರೇನಂತೆ. ಯಾವ್ರು ನೋಡಿ ಎಲ್ಲೆಲ್ಲಿಂದ ಎಲ್ಲ ಪರ್ಸೆಗಂತ ಫೇಮಸ್ ಇದು. ಕರ್ನಾಟಕದವರಷ್ಟೇ ಅಲ್ಲ ಇಲ್ಲಿ ಕಡಲೆಕಾಯಿನ ಮಾರೋದು. ತಮಿಳ್ನಾಡು, ಆಂಧ್ರ ಎಲ್ಲಾ ಕಡೆಯಿಂದ ಬಂದು ಈ ಕಡಲೆಕಾಯಿ ಪರ್ಸೆನ ಮಾರಾಟಕ್ಕೆ ಬರ್ತಾರೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಏನೇನು ಆಡೋದು ಹೋಗ್ತೋ ಎಲ್ಲ. ಸೊ ಇದೇನು ಅಂದ್ರೆ 6 balls ಕೊಟ್ಟಿದ್ದಾರೆ. ಸೊ ಇಲ್ಲಿ ನಂಬರ್ಸ್ ಇದೆ. ಸೊ ನಾವು ಯಾರು ಯಾವ ನಂಬರ್ ಹಾಕ್ತೀವಲ್ವಾ, ಅದ್ರ ಒಟ್ಟು ಟೋಟಲ್ ಮಾಡಿ ಎಷ್ಟು ನಂಬರ್ ಬರುತ್ತೋ ಆ ಗಿಫ್ಟ್ ಮೇಲೆ ಎಲ್ಲ ನಂಬರ್ ಹಾಕಿದ್ರೆ ಆ ಗಿಫ್ಟ್ ನಮ್ಗೆ ಕೊಡ್ತಾರೆ. ಜಾತ್ರೆ ಆಟಗಳಲ್ಲಿ ಮಗ ಇರೋದು. ನಾವೆಲ್ಲ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಎಲ್ಲ ನೋಡ್ತಾ ಇದ್ವಿ. ರೆಕಾರ್ಡ್ ಆಗ್ತಿದೆ. ಯಾರು ಹೇಳ್ತಾ ಇದ್ದೀರಿ ನೀವು? ನಮಗೆ ಪಾಠ ಹೇಳ್ಕೊಡ್ತೀರಾ? ಬಿಗ್ ಬಾಸ್ ಅಲ್ಲೆಲ್ಲ ಈ ಟಾಸ್ಕ್ ನೋಡ್ತಾ ಇದ್ವಿ. ಇವಾಗ ಇಲ್ಲಿ ಬಂದು ಕಡಲೆಕಾಯಿ ಪರೀಕ್ಷೆಯಲ್ಲಿ ಬಂದು ಈ ಆಟ ಆಡ್ತಾ ಇದ್ದೀವಿ. 50 rupees ಕೊಟ್ಟು. ಇದು ಪೆನ್ ಅಥವಾ ಟೂತ್ ಪೇಸ್ಟ್ ಇಟ್ಕೊಳ್ಳೋ ಸ್ಟ್ಯಾಂಡ್ ಸಿಕ್ತು. ನನಗೆ ಸೋಪ್ ಹಾಕೋಣ ಸಿಕ್ಕಿದೆ. ಇಬ್ಬರಿಗೂ ಬಾತ್ರೂಮ್ ಅಲ್ಲಿ ಇಟ್ಕೊಳ್ಳೋ ಅಂತದ್ದು ಸಾಮಾನು ಸಿಕ್ಕಿದೆ. ಓಕೆ ಪಾಲಿಗೆ ಬಂದು ಪಂಚಾಮೃತ ಅಷ್ಟೇ. ಆಮೇಲೆ ಇಲ್ಲಿ ಏನಿಲ್ಲ ಅಷ್ಟೇ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸಕ್ಕತ್ತಾಗಿದೆ ಕಾಮಿಡಿ ಆಕ್ಚುಲಿ ಮಾಡ್ತಿರೋದು. ಇವರೆಲ್ಲ ಫೋಟೋ ತಗೊಳ್ತಿದ್ದಾರೆ, ಬಟ್ ನೀವು ಯಾರು ಅಂತಾನೆ ಗೊತ್ತಿಲ್ಲ. ತುಂಬಾನೇ ಖುಷಿ ಆಯ್ತು. ಒಂದು ಫೋಟೋ ಹೂ ಆರ್ ಯು ಅಂದ್ಬಿಟ್ರು. ಇಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಸಹಜ. ಅದು ಯಾರೋ ಒಬ್ರು ಆಯ್ತಾ, ಅವ್ರ ಫ್ರೆಂಡ್ಸ್ ಎಲ್ಲ ಗೊತ್ತು ನಾವ್ ಯಾರು ಅಂತ. ಇನ್ನೊಬ್ರು ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಹಂಗೆ ಅಂತ ಅಂದ್ರು. ಬಟ್ ಸ್ಟಿಲ್ ಮಜವಾಗಿತ್ತು. ಇವಾಗ ಟಿಕೆಟ್ ತಗೊಂಡಿದ್ದಾಯ್ತು. ಇದು ಇದೇನಂತಾರೆ, ಇದು ಸ್ವಿಂಗ್ ಆಡ್ತಾ ಇದೀವಿ. ಸ್ವಿಂಗ್
ಯಾರ್ಯಾರು ಸೌಂಡ್ ಇಷ್ಟ ಇಲ್ಲಿ ಬಂದು ಆಟ ಆಡಿ. ಮಜಾ ಅಂದ್ರೆ ಆ ಸೌಂಡ್ಗೂ ಈ ಸೌಂಡ್ಗೂ ಕ್ಯಾಚ್ ಆಗುತ್ತೆ. ಆ ಸೌಂಡ್ಗೂ ಈ ಸೌಂಡ್ಗೂ ಯಾರು ಏನ್ ಸೌಂಡ್ ಮಾಡಿದ್ರೆ ಗೊತ್ತಾಗಲ್ಲ. ಓಂ ನಮಃ ಶಿವಾಯ. ಆಮೇಲೆ ಈ ತರ ಎಲ್ಲ ಜಾತ್ರೆ ಇರುತ್ತೆ, ಎಲ್ಲ ಹೋಗಿ ಸಕ್ಕದಾಗಿ ಮಜಾ ಮಾಡ್ರಿ. ಹೌದು, ಎಂಜಾಯ್ ಮಾಡ್ಬೇಕಷ್ಟೇ. ಆಕ್ಚುಲಿ ನಾವಿಬ್ರು ಮ್ಯಾಚಿಂಗ್ ಹಾಕಿ ಬಂದಿದೀವಿ, ಓಕೆ. ಬಟ್ ನನಗೆ ಏನ್ ಬೇಜಾರು ಅಂತಂದ್ರೆ ಎಲ್ಲರೂ ಕಪಲ್ಸ್ ಮ್ಯಾಚಿಂಗ್ ಹಾಕಿ ಬಂದಿದ್ದು, ನಾನು ಅಕ್ಕನ ಜೊತೆ ಬಂದಿದ್ದೆ. ಹೌದು, ಜಾತ್ರೆಯಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನನ್ ಜಾತ್ರೆ ಹುಡುಗಿ ಬೇಡ. ಇವ್ನು ಆಕ್ಚುಲಿ ಅವಾಗ್ಲೇ ಪಾಪ ಫುಲ್ ಡಲ್ ಆಗಿದೆ. ಯಾಕೆ ಡಲ್ ಆಗಿದ್ಯಾ ಅಂತಂದ್ರೆ ಅಕ್ಕ ಎಲ್ಲಾರು ಕಪಲ್ಸ್ ಬಂದಿದ್ದಾರೆ. ಇವ್ರು ನೋಡಿದ್ರೆ ಯಾರಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ರಾಘುಗೆ ನಾನು ಶೇರ್ ಮಾಡ್ಬಿಡಿ. ಆಕ್ಚುಲಿ ಇವನು ನಾನು ಹಿಂದೆ ಕೂತ್ಕೊ, ನಾನು ಮುಂದೆ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಇವನು ಬೇಡ ಅಕ್ಕ, ಹಿಂದೆ ಕೂತ್ಕೊಳ್ಳೋಣ. ಬಾಯಿಗೆ ಬರ್ಸ್ಕೊಳ್ಳೋದೇ ಬರ್ಸ್ಕೊತೀವಂತೆ, ಪೂರ್ತಿಯಾಗಿ ಬರ್ಸ್ಕೊಳ್ಳೋಣ ಅಂತ ನನ್ನ ಆಸೆ ಅಲ್ವಾ. ಅಲ್ಲಿ ನೋಡಿ, ಈ ಕಡೆನು ಮುಂದೆ ಯಾರು ಕೂತೇ ಇಲ್ಲ, ಅಷ್ಟೇ ಹೆದರಿಕೆ. ಅಲ್ಲ ಮಜಾ ಸಿಗಲ್ಲ ಆಟ, ಮಜಾ ಸಿಗಲ್ಲ ಆಗ್ಲಿ, ಮಜಾ ಸಿಗ್ಬೇಕು ಅಷ್ಟೇ. ಏನು ಇದು ಕತೆ? ನನಗೆ ಆಕ್ಚುಲಿ ತುಂಬಾ ಹಿಂದೆ ಕೂತ್ಕೊಳ್ಳೋಕೆ ಹೆದರಿಕೆ. ಅದಕ್ಕೆ ಇದ್ರೊಳಗೆ ಬ್ರೇಕ್ ಆಗ್ತೀವೋ, ಡ್ಯಾನ್ಸ್ ಮಾಡ್ತೀವೋ, ಶೇಕ್ ಆಗ್ತೀವೋ, ಲೂಸ್ ಆಗ್ತೀವೋ, ಇನ್ನೇನ್ ಆಗ್ತೀವೋ ಗೊತ್ತಿಲ್ಲ. ಬಟ್ ಅದು ಏನೋ ಒಂದು ಆಗ್ತೀವಿ, ಆಮೇಲೆ ಏನಾಗ್ತಿದೀವಿ ಅಂತ ಹೇಳ್ತೀವಿ. ನನ್ನ ಪಾಯಿಂಟ್ಸ್ಗಳು ತುಂಬಾ ಹತ್ತವಾಗಿರ್ತವೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಾನು ನೋಡಿ ಮುಖ ಹೆಂಗಾಗೋಗ್ಬಿಟ್ಟಿದೆ ನಂದು. ಅಯ್ಯಪ್ಪ, ಗಾಬರಿ ಆಗ್ಬಿಟ್ರೆ ಅಲ್ಲ, ಅವ್ರು ನಿಂತಂಗೆ ಹೊಡಿತಿದ್ರಲ್ಲ, ಏನಾಗಲ್ಲ. ಹೆಂಗೆ I just become very confident. ತಗೊಂಡು ಚಂಬಕ್ ಹಾಕ್ಬೇಕು. ಇವಾಗ ನಾನಾ ಅವನ ಹೊಡಿತಾರೆ ನೋಡಬೇಕು. ಮೂರೇ ಚೊಂಬು, ಬಟ್ ಬೀಳೋದು ಬಹಳ ಕಷ್ಟ. ಡೌಟ್ ಇತ್ತು ಪಾಪ, ಅವನಿಗೆ ಡೌಟ್ ಇತ್ತು ಕೆಳಗೆ ಅನ್ಸಿದಾರೆ ಅಂತ. ಕ್ರೆಡಿಟ್ ಕಾರ್ಡ್ ಹಾಕ್ಬಿಟ್ಟವ್ರೆ ಅನ್ಕೊಂಡ್ಬಿಟ್ಟಿದೆ. ಇಲ್ಲ, ఎవరు ఇంత టాలెంటెడ్ అవును? ಚೊಂಬು ಸಿಕ್ತು, ಬೇರೆ ಏನು ಸಿಕ್ಕಿಲ್ಲ. ಇವಾಗ ನಾನು ಹೆಂಗ್ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಂದು ಬಂದು ನಂದು ಬಂದು ಇನ್ನೊಂದು ಚಾನ್ಸ್ ಇದೆ ಅಕ್ಕ, ಟ್ರೈ ಮಾಡಿ. ನೋಡಿ, ಬಿದ್ದಿಲ್ಲ ಅಂತಂದ್ರೆ ನೀವು ಕೆಳಗಿನ ಬೀಳ್ತೀವಿ. ಮರಕ್ಕಲ್ಲ, ಪಾಪ ಅವ್ರಿಗೆ ಒಳ್ಳೆ ಮನ್ಸು, ಇನ್ನೊಂದು ಚಾನ್ಸ್ ಕೊಟ್ರು, ಆದ್ರೂ ಹೊಡೆಯಲ್ಲ. ನಂಗೆ ಗೊತ್ತು, ಕಾನ್ಫಿಡೆನ್ಸ್ ಇದೆ. ಅಣ್ಣ ಅವ್ರದ್ದು ಎರಡು, ನಂದು ಎರಡು, 4 ಬಿದ್ದಿದೆ. ಏನು ಆಫರ್ ಇಲ್ಲ. ಈಗ ಲಾಸ್ಟ್ ಗೇಮ್ ಜೇಂಟಲ್ ಆಡಕ್ ಬಂದಿದ್ದೀವಿ. ಆಕ್ಚುಲಿ ಎಲ್ಲದಕ್ಕಿಂತ ದಿ ಮೋಸ್ಟ್ ಸ್ಕೇರಿಯಸ್ಟ್ ಗೇಮ್ ಅಂದ್ರೆ ಜೇಂಟಿ.
ಎಲ್ಲಿ ಹೆಂಗಿದ್ದಾಗುತ್ತೋ ಏನಾಗುತ್ತೋ ಒಂದು ಗೊತ್ತಿಲ್ಲ. ಲಾಸ್ಟ್ ಗೇಮ್ ಜೈಲ್ ಕೂತಿದೀವಿ. ಆಕ್ಚುಲಿ ಎಲ್ಲದಕ್ಕಿಂತ ಮೋಸ್ಟ್ ಸ್ಕೇರಿಯಸ್ಟ್ ಗೇಮ್ ಇದು. ಏನಿಲ್ಲ ಮಜಾ ಏನ್ ಗೊತ್ತಾ, ಎಲ್ಲ ಹತ್ತಿಸ್ಕೋಬೇಕಾರೆ ಅಲ್ಲೆಲ್ಲಿ ಪಿಟ್ ಸ್ಟಾಪ್ ಕೊಡ್ತಾ ಇರ್ತಾರೆ. ನಾವ್ ಮೇಲೆ ಹೋಗ್ತಾ ಇದೀವಿ, ಈ ಮೇಲೆ ಹೋಗ್ಬಿಟ್ಟು ನಾವು ನೋಡಿ ಹೋಗ್ತಾ ಇದೀವಿ. ನೋಡಿ ಟೈರ್ ಮೇಲೆ ಹೋಗ್ತಿರೋದು. ಅಯ್ಯೋ ದೇವ್ರೇ ಪರಮಾತ್ಮ, ಸ್ವಾಮಿ ದೇವ್ರೆ, ಸೇಫ್ ಆಗಿ ಹೋಗಿ ಸೇಫ್ ಆಗಿ ಲ್ಯಾಂಡ್ ಆಗೋ ತರ ಮಾಡಪ್ಪ. ಶ್ರೀಕೃಷ್ಣ ಪರಮಾತ್ಮ, ಜಯ ಆಂಜನೇಯ. ಜಯ ಆಂಜನೇಯ. ನೋಡಿ ಇವಾಗ ಟಾಪ್ ಅಲ್ಲಿ ಇದೀವಿ. ತಾರಮ್ಮ ಹೇಳ್ದಂಗೆ ನಾವು ಟಾಪ್ ಅಲ್ಲಿ ಇದೀವಿ. ಜ್ಯೇಷ್ಠ ಹೋಗಿ ಆಷಾಢ ಕಳೆದು ಶ್ರಾವಣ ಬರೋಷ್ಟರಲ್ಲಿ ಬರ್ತೀವಿ. ಅಲ್ಲ, ಕಡಲೆಕಾಯಿ ಪರಿಸೆ ಮುಗಿಯೋಷ್ಟರಲ್ಲಿ ಬರ್ತೀವಿ. ಇದು ದೇವ್ಡ ನಮ್ ಕ್ಯಾಮ್ರಾಮನ್ ಫುಲ್ ಅಷ್ಟು ಪಾಪ. ಅಯ್ಯೋ ನಾನಂತೂ ಟಾಪ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಬ್ರೋ. ಹಿಂಗೆ ಇಲ್ಲೇ ಒಂದು ಅರ್ಧ ಗಂಟೆ ಹಿಂಗೆ ನಿಲ್ಸ್ಬಿಟ್ರೆ ನೋಡಿ, ಈಗ ಅವರೆಲ್ಲ ಆಕ್ಚುಲಿ ಫುಲ್ ಎಂಜಾಯ್ ಮಾಡೋರೆ. ಥ್ಯಾಂಕ್ ಯು. ಹೆಂಗ್ ಹಿಡ್ಕೊಳ್ಳಿ. ಸ್ಟಾರ್ಟ್ ಆಯ್ತು. ಒಳ್ಳೆ ಜಸ್ಟ್ ಅಂತೂ ಇಂತೂ ನಮ್ಮ ಸಂಭ್ರಮ ಎಲ್ಲ ಮುಗೀತು. ನಮ್ಮ ಕಡಲೆಕಾಯಿ ಪರಿಷೆಯಲ್ಲಿ ಇವತ್ತು ಬಂದು ನಾವು ಮಜಾ ಮಾಡಿದೀವಿ. ಎಲ್ಲಾ ತರ ಆಟಗಳನ್ನು ಆಡಿದೀವಿ. ಎಲ್ಲ ಆಟ ಆಡಿದೀವಿ, ಮಜಾ ಮಾಡಿದೀವಿ, ಕಡಲೆಕಾಯಿ ತಗೊಂಡಿದೀವಿ. ಸೊ ಅಂತೂ ಇಂತೂ ನಮ್ಮ ಡೇ ಅಂತೂ ಸೂಪರ್ ಆಗಿ ನಾವು ಸ್ಪೆಂಡ್ ಮಾಡಿದ್ವಿ. ಕಡಲೆಕಾಯಿ ತಗೊಂಡ್ವಿ, ಬಜ್ಜಿ ತಿಂದ್ವಿ, ಇನ್ನೊಂದ್ ಮಾಡಿದ್ವಿ. ಆಮೇಲೆ ಬಾಂಬೆ ಮಿಠಾಯಿ ತಗೊಂಡ್ವಿ. ಮಿಠಾಯಿ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. ಅಲ್ಲಿಂದ ಒಂಥರ ಏನೋ ಚೆನ್ನಾಗಿತ್ತು. ಸ್ಟಾರ್ಟ್ ಆಯ್ತು. ಸೊ ನೀವು ಕಡಲೆಕಾಯಿ ಪರಿಷೆಗೆ ಬಂದಿದ್ರೆ ಕಮೆಂಟ್ ಮಾಡಿ. ನೀವು ಈ ಗೇಮ್ಸ್ ಎಲ್ಲ ಆಡಿದ್ರೆ ಕಮೆಂಟ್ ಮಾಡಿ. ಇನ್ನು ಯಾರು ಯಶಸ್ವಿನಿ ದೇಶಪಾಂಡೆ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಟಾಟಾ, ಬೈ ಬೈ, ಲವ್ ಯು. ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಬಟನ್ ಒತ್ತಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಮಾಡಿ ಎಲ್ಲ ಮಾಡಿ ಆಯ್ತಾ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.